ನಾನು ಸ್ವಲ್ಪ ವರ್ಷದ ಹಿಂದೆ ಒಂದು ಸ್ಪೆಸಿಫಿಕ್ ಅಮೌಂಟ್ ಆಸ್ ಅ ಎಕ್ಸ್ಟ್ರಾ ಇನ್ಕಮ್ ನನ್ನ ಪೇಮೆಂಟ್ನ ಬಿಟ್ಟು ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೆ. ಅದಕ್ಕೆ ಕರೆಕ್ಟಾಗಿ ಆ್ಯಡ್ ಶೂಟ್ಸ್ ಆಗಿರ್ಬೋದು ಅಥವಾ ಬ್ರ್ಯಾಂಡ್ ಕೊಲಾಬ್ರೇಷನ್ಸ್ ಆ್ಯಂಡ್ ಈವೆಂಟ್ಸ್ ಎಲ್ಲದಕ್ಕೂ ಕಾಲ್ ಬರ್ತಾ ಇತ್ತು. ಇನ್ನೇನು ಫೈನಲ್ ಆಗಬೇಕು ಅಷ್ಟರಲ್ಲಿ ಪ್ರತಿ ಸರಿನೂ ಮಿಸ್ ಆಗ್ತಾ ಇತ್ತು. ಕೂತ್ಕೊಂಡು ಯೋಚನೆ ಮಾಡಿದೆ ಎಲ್ಲಿ ಮಿಸ್ ಹೊಡಿತಾ ಇದೆ ಅಂತ. ಇದಕ್ಕೆ ಮುಂಚೆ ಒಂದ್ ಸರಿ ನನಗೆ ಶೂಟಿಂಗ್ ದಿನಾನೇ ಬೇರೆ ಈವೆಂಟ್ಸ್ಗೆ 2 ಸರಿ ಕಾಲ್ ಬಂದಿತ್ತು. ಸೊ ಈ ಸರಿನು ಬರೀ ಶೂಟಿಂಗ್ ಇದ್ದಾಗ್ಲೇ ಇವ್ರುಗಳೆಲ್ಲ ಕಾಲ್ ಮಾಡ್ತಾರೆ, ಪ್ರತಿ ಸರಿನೂ ಮಿಸ್ ಆಗುತ್ತೆ ಅಂತ ನನಗೂ ಹೇಳ್ಕೊಂತ ಇದ್ದೆ, ನಮ್ಮ ಅಮ್ಮಂಗೂ ಹೇಳ್ತಾ ಇದ್ದೆ. ಅಂಡ್ ದಟ್ ವಾಸ್ ದ ರಿಸಲ್ಟ್. ಸೊ ಅದಾದ್ಮೇಲೆ ಐ ರಿಯಲೈಸ್ ಮೈ ಮಿಸ್ಟೇಕ್ ಅಲ್ವಾ. ಕೂತ್ಕೊಂಡು ನನಗೆ ಯಾವ ತರ ಟೀಮ್ ಬೇಕು, ನನಗೆ ಯಾವ ತರ ಬ್ರ್ಯಾಂಡ್ ಬೇಕು, ಅಂಡ್ ನನಗೆ ಏನ್ ಪೇಮೆಂಟ್ ಅವ್ರು ಆಫರ್ ಮಾಡಬೇಕು, ನನಗೆ ಇದು ಯಾವ್ದು ಕಮಿಟ್ಮೆಂಟ್ಸ್ ಇಲ್ದಿರೋ ದಿನ ಬೇರೆ ಶೂಟ್ಸ್ ಗಳಿಗೆ ಕಾಲ್ ಬರುತ್ತೆ ಅಂತ ಕೂತ್ಕೊಂಡು ಅಫರ್ಮೇಷನ್ಸ್ ಆರ್ ಅದಕ್ಕೆ ಬೇಕಾಗಿರುವಂತಹ ಪ್ರಾಕ್ಟೀಸಸ್ ಮಾಡಿದೆ. ಅಂಡ್ ನಾನು ಏನ್ ಒಂದು ಸ್ಪೆಸಿಫಿಕ್ ಅಮೌಂಟ್ ಅನ್ಕೊಂಡಿದ್ದೆ, ಇನ್ಫ್ಯಾಕ್ಟ್ ಅದಕ್ಕಿಂತ ಜಾಸ್ತಿನೇ ನನಗೆ ಸಿಕ್ತು. ಸೊ ನಾನು ಒಂದು ಕಮೆಂಟ್ ನೋಡಿದೆ, ನಾನು ಏನ್ ಅನ್ಕೊಂಡ್ರು ಎಲ್ಲ ಉಲ್ಟಾನೇ ಆಗುತ್ತೆ ಅಂತ. ಒಂದೆರಡು ಸರಿ ಹಾಗಾಗಿರ್ಬೋದು, ಐ ಅಗ್ರಿ. ಬಟ್ ನೀವು ಈ ರೀತಿ ಪ್ರತಿ ಸರಿನೂ ನಿಮ್ಮ ಬಿಲೀಫ್ ನ ಸಿಮೆಂಟ್ ಮಾಡ್ಕೊಂತ ಹೋದ್ರೆ ಫ್ಯೂಚರ್ ಅಲ್ಲೂ ನಿಮ್ಗೆ ಅದೇ ರೀತಿ ಆಗ್ಬೇಕು ಅಂತ ನಿಮ್ಗೆ ಬೇಡ ಅಂದ್ರೂ ಇಂಡೈರೆಕ್ಟ್ ಆಗಿ ನೀವೇ ಕೇಳ್ಕೊಂಡಂಗ ಆಗತ್ತೆ. ಐ ಅಗ್ರಿ, ನಿಮ್ಮ ಲೈಫ್ ಅಲ್ಲಿ ನೀವು ಅನ್ಕೊಂಡ ಹಾಗೆ ನಡೀತಿಲ್ಲ ಅಂತ ಅಂದಾಗ ಪಾಸಿಟಿವ್ ಆಗಿರೋದು ಸ್ವಲ್ಪ ಕಷ್ಟನೇ. ಬಟ್ ದಟ್ ಕುಡ್ ಬಿ ಯುವರ್ ಟೆಸ್ಟಿಂಗ್ ಟೈಮ್. ಈ ಟೈಮಲ್ಲಿ ನೀವು ನಿಮ್ಮ ಪೇಷನ್ಸ್ ನ ತೋರಿಸ್ಬೇಕು. ಇನಿಷಿಯಲಿ ನಿಮ್ಗೆ ಪಾಸಿಟಿವ್ ಆಗಿ ಯೋಚನೆ ಮಾಡಕ್ ಕಷ್ಟ ಆಗ್ಬೋದು, ಬಟ್ ಫೋರ್ಸ್ಫುಲಿ ಯು ಹ್ಯಾವ್ ಟು ಬಿ ಪಾಸಿಟಿವ್. ಒಂದು ಸಿಂಪಲ್ ಟ್ರಿಕ್ ಶೇರ್ ಮಾಡ್ತೀನಿ ಇದಕ್ಕೆ. ನನಗೆ ಏನ್ ಬೇಕೋ ಪ್ರತಿಯೊಂದು ಸಿಗ್ತಾ ಇದೆ, ಎಲ್ಲ ನನ್ನ ಫೇವರ್ ಅಲ್ಲಿ ಆಗ್ತಾ ಇದೆ ಅಂತ ನಿಮಗ್ ನೀವೇ ಮಿರರ್ ಮುಂದೆ ಹೇಳ್ಕೊಳ್ಳಿ. ಅಂಡ್ ಅದನ್ನ ಬುಕ್ ಅಲ್ಲಿ ಬರೀರಿ. ಒಂದು ವಾರ ನಿಮ್ಗೆ ಏನು ಆಗ್ತಿಲ್ಲ, ಸುಮ್ನೆ ಏನೋ ಸುಳ್ಳು ಬರಿತಾ ಇದೀನಿ ಅಂತ ಅನ್ನಿಸ್ಬೋದು, 2 ವಾರ ಅನ್ನಿಸ್ಬೋದು, 3 ವಾರ ಅನ್ನಿಸ್ಬೋದು. ಬಟ್ ವಿತ್ ಇನ್ ಅ ಫ್ಯೂ ವೀಕ್ಸ್ ಟು ಅ ಮಂತ್ ನಿಮ್ ಮೈಂಡ್ ಅದನ್ನೇ ನಿಜ ಅಂತ ನಂಬೋದಕ್ಕೆ ಶುರು ಮಾಡುತ್ತೆ. ಬಿಕಾಸ್ ರೆಪಿಟೇಷನ್ ಇಸ್ ಅ ಕೀ. ನಾವ್ ಏನೇ ಒಂದು ರಿಪಿಟೇಟಿವ್ ಆಗಿ ನಮ್ಮ ಮೈಂಡಿಗೆ ಹೇಳ್ಕೊತೀವಿ, ಅದನ್ನೇ ನಿಜ ಅಂತ ನಂಬಕ್ ಶುರು ಮಾಡುತ್ತೆ. ನಿಮ್ಮ ಈಗಿನ ಕರೆಂಟ್ ಲೈಫ್ ಸ್ಟೈಲ್ ನ ನೀವು ಬಿಟ್ಕೊಡೋದಕ್ಕೆ ರೆಡಿ ಆಗಿರ್ಬೇಕು. ಯು ಶುಡ್ ಲೆಟ್ ಗೋ ಆಫ್ ಯೋರ್ ಕರೆಂಟ್ ಪರ್ಸನಾಲಿಟಿ. ಸೊ ನಂದೇ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಸುಮಾರು 7-8 ವರ್ಷದ ಹಿಂದೆ ಅಂತ ಅನ್ಸುತ್ತೆ, ನಮ್ಮ ಅಜ್ಜಿ ನಮ್ಮ ಅಮ್ಮಂಗೆ ಹೇಳ್ತಾ ಇದ್ರು, ನಮ್ಮ ಯಾರೋ ರಿಲೇಟಿವ್ ಬಗ್ಗೆ, ನೋಡು ಅವ್ನಿಗೆ ಇವಾಗ 1 ಲಕ್ಷ ರೂಪಾಯಿ ಸಂಬಳ ಅಂತೆ 1 ತಿಂಗಳಿಗೆ ಅಂತ. ನಾನು ಅದು ಕೇಳಿಸ್ಕೊಂಡಾಗ ಐ ವಾಸ್ ಸರ್ಪ್ರೈಸ್ಡ್. 1 ಲಕ್ಷ 1 ತಿಂಗಳಿಗೆ ಅಷ್ಟೊಂದು ದುಡ್ಡು ಇಟ್ಕೊಂಡು ಏನ್ ಮಾಡ್ತಾರೆ, ಅವ್ರ ಲೈಫ್ ಸ್ಟೈಲ್ ಹೇಗಿರುತ್ತೆ, ಏನೇನೆಲ್ಲ ತಗೊಳ್ತಾರೆ ಅಂತೆಲ್ಲ ಯೋಚನೆ ಮಾಡ್ತಾ ಇದ್ದೆ. ಅಂಡ್ ಐ ವಾಸ್ ಲೈಕ್, ನಾನು ಮ್ಯಾಜಿಕ್, ಸೀಕ್ರೆಟ್ ಬುಕ್ ಎಲ್ಲ ಓದಿದ್ದೀನಿ, ಸೊ ನಾನು ಮ್ಯಾನಿಫೆಸ್ಟ್ ಮಾಡ್ಕೋತೀನಿ ಅಂತ ಅಂದ್ಬಿಟ್ಟು ವಿಜುವಲೈಸೇಷನ್, ಅಫರ್ಮೇಷನ್, ಆಮೇಲೆ ಇನ್ನೇನಪ್ಪ ಗ್ರಾಟಿಟ್ಯೂಡ್ ಜರ್ನಲಿಂಗ್ ಎಲ್ಲಾನು ಮಾಡಿದೆ. ಆಮೇಲೆ ಯಾರಾದ್ರೂ 1 ಲಕ್ಷ ಸಂಬಳದ ಬಗ್ಗೆ ಮಾತಾಡಿದ್ರೆ ನನಗೆ ಖುಷಿ ಅಂಡ್ ಎಕ್ಸೈಟ್ಮೆಂಟ್ ಆಗೋದ್ರ ಬದಲು ಒಂಥರ ನರ್ವಸ್ನೆಸ್ ಆರ್ ಅನ್ಕಂಫರ್ಟೇಬಲ್ ನೆಗೆಟಿವ್ ಫೀಲ್ ಆಗ್ತಾ ಇತ್ತು. ಬಟ್ ಅವಾಗ ಯಾಕೆ ಅಂತ ಗೊತ್ತಾಗಿಲ್ಲ. ಯಾಕೆ ಗೊತ್ತಾ? ಬಿಕಾಸ್ ನಾನು 1 ಲಕ್ಷ ದುಡಿಬಹುದು ಪರ್ ಮಂತ್ ಅಂತ ನನಗೆ ನಂಬಿಕೆ ಇರ್ಲಿಲ್ಲ ನನ್ನ ಮೇಲೆ. ಇಲ್ಲಿ ಏನಾಗ್ತಾ ಇದೆ, ನನ್ನ ಡ್ರೀಮ್ ರಿಯಾಲಿಟಿ ಇಲ್ಲಿದೆ, ನನ್ನ ಪರ್ಸನಾಲಿಟಿ ಇಲ್ಲಿದೆ. ಸೊ ಎರಡಕ್ಕೂ ಅಲೈನ್ ಆಗ್ತಾ ಇಲ್ಲ. ವಾಟ್ ಶುಡ್ ಐ ಡೂ? ನನ್ನ ಕಾನ್ಫಿಡೆನ್ಸ್ ನಾನು ಇಂಪ್ರೂವ್ ಮಾಡ್ಕೋಬೇಕು. ನನ್ನ ಕೈಲಿ ಇಷ್ಟು ದುಡಿಯಕ್ಕಾಗುತ್ತೆ ಅಂತ ನನಗೆ ನಾನು ಪ್ರೂವ್ ಮಾಡ್ಕೋಬೇಕು. ಸೊ ಅದಕ್ಕೆ ಏನ್ ಮಾಡಿದೆ, ನಾನು ನನ್ನಲ್ಲಿರುವಂತಹ ಪಾಸಿಟಿವ್ ಕ್ವಾಲಿಟೀಸ್ ಲೈಕ್ ನನ್ನ ಸ್ಕಿಲ್ಸ್ ಆಗಿರ್ಬೋದು, ನನ್ನ ಟ್ಯಾಲೆಂಟ್ ಅಂಡ್ ನಾನು ಎಷ್ಟು ಕಾಂಪಿಟೆಂಟ್ ಅಂತ ಒಂದು ಬುಕ್ಕಲ್ಲಿ ಬರೆಯಕ್ಕೆ ಸ್ಟಾರ್ಟ್ ಮಾಡಿದೆ. ಅಂಡ್ ಅದನ್ನ ಬರಿತಾ 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 ಒಂದು ಲೆವೆಲ್ಗೆ ಇಂಪ್ರೂವ್ ಆಯ್ತು. ಅಂಡ್ ಈ ಚೇಂಜ್ ಮಾಡೋದು ಅಷ್ಟು ಈಸಿ ಅಲ್ಲ. ಬಿಕಾಸ್ ಐ ಟೆಲ್ ಯು ವೈ. ನಮಗ್ ಬುದ್ಧಿ ಬಂದಾಗ್ಲಿಂದ ಇವಾಗಿನವರೆಗೂ ನಮ್ಮ ಸ್ಕೂಲ್ ಲೈಫಲ್ಲಿ, ನಮ್ಮ ಕಾಲೇಜ್ ಲೈಫಲ್ಲಿ, ನಮ್ಮ ಪಕ್ಕದ ಮನೆ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ನಮ್ಮ ಕಸಿನ್ಸ್, ರಿಲೇಟಿವ್ಸ್, ಕೊಲೀಗ್ಸ್ ಎಲ್ಲರ ಜೊತೆನೂ ನಮ್ಮನ್ನ ನಾವು ಕಂಪೇರ್ ಮಾಡಿಕೊಂಡು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ನ ಬೆಳೆಸ್ಕೊಂಡಿರ್ತೀವಿ. ಅವ್ರ ಹತ್ರ ಕಾರ್ ಇದೆ, ನಮ್ಮ ಹತ್ರ ಕಾರ್ ಇಲ್ಲ. ಅವ್ರಷ್ಟು ಚೆನ್ನಾಗಿ ಓದ್ತಾರೆ, ನಾನು ಆವ್ರೇಜ್ ಸ್ಟೂಡೆಂಟ್. ಅವ್ರಷ್ಟು ಚೆನ್ನಾಗಿದ್ದಾರೆ, ನಾನು ಸುಮಾರಾಗಿದ್ದೀನಿ. ಅವ್ರಿಗಷ್ಟು ಫಾಲೋವರ್ಸ್ ಇದ್ದಾರೆ, ನನ್ಗಿಲ್ಲ. ಅಂಡ್ ದ ಲಿಸ್ಟ್ ಕ್ಯಾನ್ ಗೋ ಆನ್ ಅಂಡ್ ಆನ್ ಅಂಡ್ ಆನ್. ಎಷ್ಟು ವರ್ಷದಿಂದ ನಾವು ಬೆಳೆಸ್ಕೊಂಡ್ ಬಂದಿರುವಂತಹ ಈ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ನ ಬುಡದಿಂದ ಕಿತ್ತು ತೆಗಿಬೇಕು ಅಂತ ಅಂದ್ರೆ ಇಟ್ಸ್ ನಾಟ್ ಅನ್ ಈಸಿ ಟಾಸ್ಕ್. ಬರೀ 1 ತಿಂಗಳಲ್ಲಿ 2 ತಿಂಗಳಲ್ಲಿ ಆಗುವಂತಹ ಕೆಲಸ ಅಲ್ಲ. ಅಂಡ್ ಇಟ್ ಟೇಕ್ಸ್ ಇಯರ್ಸ್ ಟುಗೆದರ್. ಸೊ ಈ ನನ್ನ ಡಿಸೈರ್ ನ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದಕ್ಕೆ, ನನ್ನ ಸೆಲ್ಫ್ ಬಿಲೀಫ್ ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಇಟ್ ಟುಕ್ ಮೀ ನಿಯರ್ಲಿ 3 years. ಸೊ ಈ ರೀತಿ ನಾವು ನಮ್ಮ ಕಾನ್ಫಿಡೆನ್ಸ್ ಮೇಲೆ ವರ್ಕ್ ಮಾಡ್ತಾ ಮಾಡ್ತಾ ವಿ ಶುಡ್ ಹ್ಯಾವ್ ಬಿಲೀಫ್. ಇವತ್ತಿನ ಕರೆಂಟ್ ರಿಯಾಲಿಟಿ ನನ್ನ ಲೈಫಲ್ಲಿ ಏನೇ ಇದ್ರು ಇನ್ನೊಂದು ಸ್ವಲ್ಪ ಟೈಮಲ್ಲಿ ನಾನು ಅನ್ಕೊಂಡಿರುವಂತಹ ಗೋಲ್ನ ನಾನು ರೀಚ್ ಆಗೇ ಆಗ್ತೀನಿ ಅಂತ. 1 lakh rupees per month manifestation was not at all easy. ನಾನು ಎಷ್ಟೊಂದು ಸರಿ ಕಾನ್ಫಿಡೆನ್ಸ್ ಬ್ರೇಕ್ ಆಗಿದೆ. ನ್ಯೂಸ್ ಪೇಪರಲ್ಲೋ ಅಥವಾ ಆರ್ಟಿಕಲಲ್ಲೋ ನ್ಯೂಸ್ ಚಾನಲಲ್ಲೋ ನಾನು ನೋಡಿದಾಗ 1 lakh rupees per month
ಇಂಡಿಯಾಲಿ ಪೇ ಮಾಡೋದು ಇಟ್ಸ್ ನಾಟ್ ವೆರಿ ಈಸಿ. ಯು ಶುಡ್ ಹ್ಯಾವ್ ರಿಯಲಿ ಹೈ ಕ್ವಾಲಿಫಿಕೇಶನ್ ಅಂತೆಲ್ಲ ಓದಿದಾಗ ನನ್ನ ನಂಬಿಕೆ ಶಾಟರ್ ಆಗಿದೆ. ಅಂಡ್ ಅಲ್ಲೇ ಪ್ರಾಕ್ಟೀಸಸ್ನು ಬಿಟ್ಟಿದ್ದೀನಿ ಅಂಡ್ ಥಿಂಗ್ಸ್ ಗಾಟ್ ರಿಯಲಿ ಚಾಲೆಂಜಿಂಗ್. ಚಾಲೆಂಜಸ್ ಅರ್ಥ ಏನು, ನನ್ನ ಲೈಫಲ್ಲಿ ಏನೋ ಒಂದು ದೊಡ್ಡದಾಗೋದಿದೆ, ಬಟ್ ಅಲ್ಲಿವರೆಗೂ ಐ ಕೀಪ್ ವರ್ಕಿಂಗ್ ಟುವರ್ಡ್ಸ್ ಮೈ ಗೋಲ್. ನಾನು ಅನ್ಕೊಂಡಿದ್ದು ನಾನು ರೀಚ್ ಆಗೇ ಆಗ್ತೀನಿ ಅನ್ನೋ ಒಂದು ನಂಬಿಕೆಯಿಂದ ನಾವು ಕೆಲಸ ಮಾಡಿದಾಗ everything will start working in our favor and things will start to move in our direction. ಡಿಟ್ಯಾಚ್ಮೆಂಟ್ ಪ್ರಾಕ್ಟೀಸ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್. ನಾವು ಯೂಶಲಿ ಏನು ಮಾಡ್ತೀವಿ, ಲಾ ಆಫ್ ಅಟ್ರಾಕ್ಷನ್ ಪ್ರಾಕ್ಟೀಸಸ್ ಮಾಡುವಾಗ ಒಂದು ಸ್ವಲ್ಪ ದಿವಸ ಇಲ್ಲ ನಾನು ಅನ್ಕೊಂಡಿದ್ದು ನಂಗೆ ಸಿಗುತ್ತೆ ಅನ್ಕೊಂತೀವಿ. ಇನ್ನೊಂದು ಸ್ವಲ್ಪ ದಿವಸದಲ್ಲಿ ನನ್ನ ಲೈಫಲ್ಲಿ ಇಷ್ಟೆಲ್ಲ ಚಾಲೆಂಜಸ್ ಇದೆ, ಅಷ್ಟೆಲ್ಲ ಆಗಿನೂ ನನ್ಗೆ ಅದು ಸಿಗಬೇಕು ಅಂತ ಅಂದರೆ ತುಂಬ ಕಷ್ಟ ಇದೆ ಅಲ್ವಾ ಅಂತ ಯೋಚನೆ ಮಾಡಿಕೊಂಡು ಮ್ಯಾನಿಫೆಸ್ಟ್ ಆಗೋವಂತಹ ಚಾನ್ಸಸ್ನು ನಮ್ಮ ಕೈಯಾರೆ ನಾವೇ ಹಾಳು ಮಾಡ್ಕೋತೀವಿ. ಫಾರ್ ಎಕ್ಸಾಂಪಲ್, ನೀವು ಒಂದು ಆಟೋಲ್ ಕೂತ್ಕೋತೀರಾ, ವಿಜಯನಗರ ಹೋಗಿ ಅಂತೀರಾ, ಒಂದು 5 ನಿಮಿಷ ಬಿಟ್ಟು ಬೇಡ ನಾಗರಬಾವಿಗೆ ಹೋಗೋಣ ಅಂತೀರಾ, ಇನ್ನೊಂದು 10 ನಿಮಿಷ ಬಿಟ್ಟು ಬೇಡ JP ನಗರ್ ಹೋಗೋಣ ಅಂತೀರಾ. ಸೊ ಹೀಗೆ ಮಾಡಿದಾಗ ಏನಾಗುತ್ತೆ, ನೀವು ಎಲ್ಲೂ ಹೋಗಲ್ಲ, ಅಲ್ಲೇ ಸುತ್ತಾ ಇರ್ತೀರಾ. ಸೊ ದಟ್ ಈಸ್ ವಾಟ್ ಎಕ್ಸಾಕ್ಟ್ಲಿ ಹ್ಯಾಪನ್ಸ್ ವಿತ್ ಲಾ ಆಫ್ ಅಟ್ರಾಕ್ಷನ್ ಆಲ್ಸೋ. ನೀವು ಒಂದ್ಸರಿ ಇಲ್ಲ ನನಗೆ ಸಿಗುತ್ತೆ ನಾನು ಅನ್ಕೊಂಡಿದ್ದು ಅಂತ ಅನ್ಕೊಳ್ಳೋದು, ಇನ್ನೊಂದು ಸ್ವಲ್ಪ ದಿವಸದಲ್ಲೇ ಇಲ್ಲ ನನ್ಗೆ ಡೌಟ್ಫುಲ್ ಇದೆ, ಸಿಗುತ್ತೋ ಇಲ್ವೋ, ಏನು ಮಾಡೋದು ಅಂತ ಟೆನ್ಷನ್ ಮಾಡ್ಕೊಳ್ಳೋದು. ಹೀಗೆ ಮಾಡ್ತಾ ಇದ್ರೆ ಎಲ್ಲೂ ಹೋಗಲ್ಲ, ಬಟ್ ನೀವು ಅಲ್ಲೇ ಸುತ್ತಾ ಇರ್ತೀರ ಆಟೋ ಸಿಚುವೇಶನ್ ತರ. ಸೊ ಲೈಫಲ್ಲಿ ಏನೇ ಆಬ್ಸ್ಟ್ಯಾಕಲ್ಸ್ ಇರ್ಬೋದು ಅಥವಾ ಏನೇ ಅಡೆತಡೆಗಳಿರ್ಬೋದು, ಬಟ್ ಅದು ನಮ್ಮ ಪ್ರಾಬ್ಲಮ್ ಅಲ್ಲ. ದ್ಯಾಟ್ ವಿಲ್ ಬಿ ಟೇಕನ್ ಕೇರ್ ಬೈ ದ ಗಾಡ್, ಬೈ ದ ಹೈಯರ್ ಪವರ್. ನಿಮ್ಮ ಎಫರ್ಟ್ನ ನೀವು ಹಾಕಿ ಜಸ್ಟ್ ಕೀಪ್ ಕ್ವೈಟ್, ಹ್ಯಾಪಿ ಆಗಿರಿ, ಖುಷಿ ಆಗಿರಿ. ಫಾರ್ ಎಕ್ಸಾಂಪಲ್, ನಾನು ಅಷ್ಟೇ, ನಾನು ಆಡಿಷನ್ ಕೊಟ್ಟು ರಿಸಲ್ಟ್ಸ್ ಏನಾದರೂ ಆಗಲಿ ಐ ಡೋಂಟ್ ಕೇರ್ ಅಂತ ಅನ್ಕೊಂಡು ನನ್ನ ಫ್ರೆಂಡ್ಸ್ ಜೊತೆ ಮೂವಿಗೆ ಹೋಗೋದು ಅಥವಾ ರಾಕಿ ಜೊತೆ ಆಟ ಆಡೋದು, ಈ ಥರ ಮಾಡ್ಕೊಂಡಿದ್ದಾಗಲೇ ಐ ಗಾಟ್ ದ ಕಾಲ್ ಸೆಲೆಕ್ಟ್ ಆಗಿದ್ದೀರಾ ಅಂತ. ನಾನು ಅಬ್ಸರ್ವ್ ಮಾಡ್ದಂಗೆ ಮೋಸ್ಟ್ ಆಫ್ ದ ಹ್ಯಾಪಿ ನ್ಯೂಸ್ ಯು ವಿಲ್ ಗೆಟ್ ವೆನ್ ಯು ಆರ್ ಇನ್ ಅ ಹ್ಯಾಪಿ ಸಿಚುವೇಶನ್. ನೀವು ಚಿಲ್ ಮಾಡಿಕೊಂಡು ಆರಾಮಾಗಿ ರಿಲ್ಯಾಕ್ಸ್ ಆಗಿದ್ದಾಗಲೇ, ರಿಸಲ್ಟ್ ಬಗ್ಗೆ ತಲೆ ಕೆಡಿಸ್ಕೊಳ್ದೆ ಇದ್ದಾಗಲೇ ನಿಮ್ಗೆ ಬೇಕಾಗಿರುವಂತಹ ಆಸೆಗಳು ನಿಮ್ಗೆ ಮ್ಯಾನಿಫೆಸ್ಟ್ ಆಗೋದು. ಸೊ ಈಗ ಲೆಟ್ಸ್ ಟಾಕ್ ಅಬೌಟ್ ಮೈ ಮ್ಯಾನಿಫೆಸ್ಟೇಷನ್ ರೊಟೀನ್. ನಾನು ನನ್ನ ಪ್ರೀವಿಯಸ್ ಮ್ಯಾನಿಫೆಸ್ಟೇಷನ್ ವಿಡಿಯೋಲಿ ಹೇಳ್ದಾಗೆ, ನಾನು ಈ ಮನೆನ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳುವಾಗ ಪ್ರತಿದಿನ ನಾನು ಬೆಳಗ್ಗೆ ಎದ್ದಿದ ತಕ್ಷಣ ನಾವು ಅನ್ಕೊಂಡಿರುವಂತಹ ಮನೆ, ನಮಗೆ ಬೇಕಾಗಿರುವಂತಹ ಮನೆ ನಮಗೆ ಆಲ್ರೆಡಿ ಸಿಕ್ಕಿದೆ, ಅದಕ್ಕೆ ಅಡ್ವಾನ್ಸ್ ಕೂಡ ಪೇ ಮಾಡಿದ್ದೀವಿ ಆ್ಯಂಡ್ ಇನ್ನೊಂದು 2 monthsಲ್ಲಿ ಆ ಮನೆಗೆ ಶಿಫ್ಟ್ ಆಗ್ತಾ ಇದ್ದೀವಿ ಅಂತ ಅಫರ್ಮೇಷನ್ಸ್ ಬರಿತಾ ಇದ್ದೆ. ಆ್ಯಂಡ್ ಅದ್ರ ಜೊತೆ ನನ್ನ ಮನೆನ ಹೇಗೆ ಡೆಕೋರೇಟ್ ಮಾಡ್ತೀನಿ, ಯಾವ ರೀತಿ ಮಿರರ್ಸ್ ತರ್ತೀನಿ, ಯಾವ ರೀತಿ ಗಿಡಗಳನ್ನ ತರ್ತೀನಿ ಅಂತ ಪಿಂಟ್ರೆಸ್ಟಲ್ಲಿ ಇಮೇಜಸ್ನ ಸರ್ಚ್ ಮಾಡಿ ಅದನ್ನ ಸೇವ್ ಮಾಡ್ಕೊಳ್ತಾ ಇದ್ದೆ. ವಿಷನ್ ಬೋರ್ಡ್ ಅಂದರೆ ಜಸ್ಟ್ ಇದೇನೆ, ನಿಮಗೆ ಬೇಕಾಗಿರುವಂತಹ ಡ್ರೀಮ್ ಲೈಫ್ ನ ರೆಪ್ರೆಸೆಂಟ್ ಮಾಡುವಂತಹ ಇಮೇಜಸ್ ನ ಸರ್ಚ್ ಮಾಡಿ ಸೇವ್ ಮಾಡಿಕೊಂಡು ವಿಜುವಲೈಸ್ ಮಾಡೋದು. ನನಗೆ ಬೇಕಾಗಿರುವಂತಹ ಲೈಫ್ ಈ ತರ ಇರುತ್ತೆ ಅಂತ ಜಸ್ಟ್ ವಿಜುವಲೈಸ್ ಮಾಡೋದು. ಸೊ ಅದೇ ತರ, ಫಾರ್ ಎಕ್ಸಾಂಪಲ್, ನಿಮ್ಗೆ ಮಂತ್ಲಿ 2 lakhs ಅರ್ನ್ ಮಾಡಬೇಕು ಅನ್ನೋ ಆಸೆ ಇದೆ ಅಂತ ಅಂದ್ರೆ, ಫಾರ್ ಎಕ್ಸಾಂಪಲ್ ನೀವು ಯು ಕ್ಯಾನ್ ರೈಟ್ ಅಫರ್ಮೇಷನ್ ಸೇಯಿಂಗ್ ನಾನು ಎವ್ರಿ ಮಂತ್ 2 lakhs ಅರ್ನ್ ಮಾಡ್ತಾ ಇದ್ದೀನಿ, ಮನಿ ಕಮ್ಸ್ ಟು ಮೀ ಸೋ ಎಫರ್ಟ್ಲೆಸ್ಲಿ ಅಂಡ್ ಜಸ್ಟ್ ಜಾಬ್ ಮಾತ್ರ ಅಲ್ಲ, ಐ ಹ್ಯಾವ್ ಮಲ್ಟಿಪಲ್ ಸೋರ್ಸಸ್ ಆಫ್ ಇನ್ಕಮ್ ಅಂತ ಅಫರ್ಮೇಷನ್ಸ್ ಬರಿಬಹುದು. ಅಂಡ್ ಇನಿಷಿಯಲಿ ಅನ್ಕಂಫರ್ಟಬಲ್ ಅಂತ ಅನ್ಸಿದ್ರು ಹೋಗ್ತಾ ಹೋಗ್ತಾ ನಿಮ್ಗೆ ಸೆಲ್ಫ್ ಕಾನ್ಫಿಡೆನ್ಸ್ ಇಂಪ್ರೂವ್ ಮಾಡ್ತಾ ಹೋಗುತ್ತೆ. ಅಂಡ್ ಜಸ್ಟ್ ಈ ಗೋಲ್ಸ್ ನ ಅಫರ್ಮೇಷನ್ಸ್ ನ ಬರೆದು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ಯು ಶುಡ್ ಟೇಕ್ ಆಕ್ಷನ್. ರಿಮೆಂಬರ್, ನಿಮ್ಮ ಡ್ರೀಮ್ ರಿಯಾಲಿಟಿ ಅಂಡ್ ನಿಮ್ಮ ಪರ್ಸನಾಲಿಟಿ ಎರಡಕ್ಕೂ ಅಲೈನ್ಮೆಂಟ್ ಇರಬೇಕು, ಅವಾಗಲೇ ಮ್ಯಾನಿಫೆಸ್ಟೇಷನ್ಸ್ ಆಗೋದು. ನಾನು ನನ್ನ ಲೈಫ್ ಸ್ಟೈಲ್ನ ಚೇಂಜ್ ಮಾಡಬೇಕು ಅಂತ ಅನ್ಕೊಂಡಾಗ ಎವ್ರಿ ಡೇ ಬೆಳಗ್ಗೆ ಎದ್ದಾಗ ಅಥವಾ ರಾತ್ರಿ ಮಲ್ಗಕ್ಕೆ ಮುಂಚೆ ಐ ಯೂಸ್ ಟು ವಿಜುವಲೈಸ್. ನಾನು ಎಷ್ಟು ಗಂಟೆಗೆ ಹೇಳ್ತೀನಿ, ಎಷ್ಟು ಗಂಟೆಗೆ ಮಲಗ್ತೀನಿ, ಯಾವ ರೀತಿ ಬಟ್ಟೆ ಹಾಕೊಳ್ತೀನಿ, ಯಾವ ರೀತಿ ಮಾತಾಡ್ತೀನಿ, ಯಾವ ರೀತಿ ಜನರ ಜೊತೆ ಹ್ಯಾಂಗ್ ಔಟ್ ಮಾಡ್ತೀನಿ, ನಾನು ಕಾರ್ ಡ್ರೈವ್ ಮಾಡುವಾಗ ಯಾವ ರೀತಿ ಸಾಂಗ್ಸ್ ಕೇಳ್ತೀನಿ, ಯಾವ ರೀತಿ ಪರ್ಫ್ಯೂಮ್ ಯೂಸ್ ಮಾಡ್ತೀನಿ, ಅಥವಾ ನನ್ನ ಪರ್ಸ್ನಾಲಿಟಿ ಹೇಗಿರುತ್ತೆ, ಆ್ಯಟಿಟ್ಯೂಡ್ ಹೇಗಿರುತ್ತೆ ಅಂತ ಪ್ರತಿಯೊಂದನ್ನು ವಿಜುವಲೈಸ್ ಮಾಡ್ತಾ ಇದ್ದೆ. ಆ್ಯಂಡ್ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಹೇಗಿರುತ್ತೆ, ಆ್ಯಂಡ್ ಆಲ್ಸೋ ನಾನು ವೆಕೇಷನ್ಗೆ ಯಾವ ರೀತಿ ಜಾಗಗಳಿಗೆ ಹೋಗ್ತೀನಿ, ಆ್ಯಂಡ್ ಅಲ್ಲಿನ ಜನ ಹೇಗಿರ್ತಾರೆ, ಅಲ್ಲಿನ ವೈಬ್ಸ್ ಹೇಗಿರುತ್ತೆ, ಅಲ್ಲಿನ ಸ್ಮೆಲ್ ಹೇಗಿರುತ್ತೆ, ಪ್ರತಿಯೊಂದನ್ನು ಎಷ್ಟು ಡೀಟೇಲ್ ಆಗಿ ಸಾಧ್ಯ, ಎಷ್ಟು ಸ್ಪೆಸಿಫಿಕ್ ಆಗಿ ಸಾಧ್ಯ ಅಷ್ಟು ಸ್ಪೆಸಿಫಿಕ್ ಆಗಿ ವಿಜುವಲೈಸ್ ಮಾಡಿ. ಆ್ಯಂಡ್ ನಿಮಗೆ ಮೆಡಿಟೇಷನ್ ಅಭ್ಯಾಸ ಇಲ್ಲ ಅಂತ ಅಂದರೆ ಇನಿಷಿಯಲಿ ವಿಜುವಲೈಸ್ ಮಾಡೋದು ಕಷ್ಟ ಆಗ್ಬೋದು, ಬಿಕಾಸ್ ನಿಮ್ಮ ಮೈಂಡ್ ಡಿಸ್ಟ್ರಾಕ್ಟ್ ಮಾಡ್ತಾ ಇರುತ್ತೆ. ಬಟ್ ದಟ್ಸ್ ಓಕೆ, ಸ್ವಲ್ಪ ದಿನ ಅಭ್ಯಾಸ ಆದಮೇಲೆ ವಿಲ್ ಗೆಟ್ ದ ಹ್ಯಾಂಗ್ ಆಫ್ ಇಟ್. ಆ್ಯಂಡ್ ರಿಮೆಂಬರ್, ನಾವು ದಿನದಲ್ಲಿ ಮ್ಯಾಕ್ಸಿಮಮ್ ಏನು ಯೋಚನೆ ಮಾಡ್ತೀವಿ ಅದೇ ಆಗ್ತೀವಿ. ವಿ ಬಿಕಮ್ ವಾಟ್ ವಿ ಥಿಂಕ್. ಆಕ್ಟ್ ಆನ್ ಇಟ್. ಒಂದು ವಿಷಯ ನಾನು ಕ್ಲಿಯರ್ ಮಾಡಲೇಬೇಕು, ಲಾ ಆಫ್ ಅಟ್ರಾಕ್ಷನ್ ಪ್ರಾಕ್ಟೀಸಸ್ ಮಾಡಿದ ಕೂಡಲೇ ನಮ್ಮ ಲೈಫ್ ಚೇಂಜ್ ಆಗಲ್ಲ. ಅದಕ್ಕೆ ಬೇಕಾಗಿರುವಂತಹ ಆ್ಯಕ್ಷನ್ಸ್ ತಗೊಳ್ಳೇಬೇಕು. ಯಾರಾದರೂ ನಿಮಗೆ ಬರೀ ಮೆಡಿಟೇಷನು ವಿಜುವಲೈಸೇಷನ್ ಮಾಡ್ಕೊಂಡು ನಿಮ್ಮ ಲೈಫ್ ಚೇಂಜ್ ಮಾಡ್ಕೋಬೋದು ಅಂತ ಅಂದರೆ ಪ್ಲೀಸ್ ಅವರಿಂದ ದೂರ ಇರಿ, ಬಿಕಾಸ್ ದಟ್ಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್. ಎಸ್ಪೆಷಲಿ ಇವತ್ತಿನ ಜನ್ರೇಷನಲ್ಲಿ. ಇವಾಗಿನ ಜನ್ರೇಷನಲ್ಲಿ ಅಂತ ಸ್ಪೆಸಿಫಿಕ್ ಆಗಿ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಅವಾಗೆಲ್ಲ ಋಷಿಗಳು ತಪಸ್ ಮಾಡಿಕೊಂಡು ದೇವ್ರನ್ನೇ ಮ್ಯಾನಿಫೆಸ್ಟ್ ಮಾಡ್ಕೋತಾ ಇದ್ರಂತೆ. ಆ್ಯಂಡ್ ಆಲ್ಸೋ ಅವರಿಗೆ ಆ ರೀತಿ ಡೆಡಿಕೇಶನ್, ಆ ರೀತಿ ಫೋಕಸ್ ಇತ್ತು.
ಊಟ ತಿಂಡಿ ನಿದ್ದೆ ಎಲ್ಲಾನು ಬಿಟ್ಟು ದೇ ಯೂಸ್ ಟು ಓನ್ಲಿ ಮೆಡಿಟೇಟ್ ಅಂಡ್ ವಿಜುವಲೈಸ್. ಅವರಿಗೆ ಆ ಪವರ್ ಇತ್ತು. ಬಟ್ ಈಗ ರೀಲ್ಸ್ ನೋಡುವಾಗ ಜಸ್ಟ್ 1 ಸೆಕೆಂಡ್ ಅಟೆನ್ಷನ್ ಹೋಲ್ಡ್ ಮಾಡಿಲ್ಲ ಅಂತ ಅಂದ್ರೂ ಜನ ಸ್ವೈಪ್ ಮಾಡ್ತಾ ಇರ್ತಾರೆ. ಊಟ ಮಾಡುವಾಗ ಫೋನು, ಟ್ರಾವೆಲ್ ಮಾಡುವಾಗ ಫೋನು, ಓದುವಾಗ ಫೋನು. ಸೊ ನಮ್ಮ ಪರಿಸ್ಥಿತಿ ಹೀಗಿದ್ದಾಗ ಬರೀ ಮೆಡಿಟೇಷನ್ ಮಾಡಿಕೊಂಡು ನನಗೆ ಬೇಕಾಗಿದ್ದೆಲ್ಲ ನಾನು ಪಡ್ಕೊತೀನಿ ಅಂತ ಅಂದ್ರೆ ಇಟ್ಸ್ ಡೆಫಿನೆಟ್ಲಿ ಅ ಜೋಕ್. ಈ ಎಲ್ಲಾ ಸ್ಟೇಜಸ್ನು ನೀವು ಎಷ್ಟು ನಂಬಿಕೆಯಿಂದ ಪ್ರಾಕ್ಟೀಸ್ ಮಾಡ್ತೀರಾ, ಈ ಎಲ್ಲಾ ಮೆಥಡ್ಸ್ನು ಎಷ್ಟು ಬಿಲೀಫ್ ಇಂದ, ಎಷ್ಟು ಫೇತ್ ಇಂದ ಪ್ರಾಕ್ಟೀಸ್ ಮಾಡ್ತೀರಾ, ಅಷ್ಟು ಬೇಗ ನೀವು ನಿಮ್ಮ ಡಿಸೈರ್ಸ್ನ ಮ್ಯಾನಿಫೆಸ್ಟ್ ಮಾಡ್ಕೊತೀರಾ. ಆ್ಯಂಡ್ ಆಲ್ಸೋ ಐ ಸಿ ಕಮೆಂಟ್ಸ್, ನಾನು ಒಳ್ಳೆ ಮಾರ್ಕ್ಸ್ ತೆಗೆಯೋದಕ್ಕೆ ಹೇಗೆ ಮ್ಯಾನಿಫೆಸ್ಟ್ ಮಾಡಬೇಕು, ಒಳ್ಳೆ ಪಾರ್ಟ್ನರ್ಗೆ ಹೇಗೆ ಮ್ಯಾನಿಫೆಸ್ಟ್ ಮಾಡಬೇಕು, ಅವ್ರು ಒಳ್ಳೆ ಮನೆ ತಗೋಬೇಕು ಅಂದರೆ ಹೇಗೆ ಮ್ಯಾನಿಫೆಸ್ಟ್ ಮಾಡಬೇಕು ಅಂತ. ಬೇರೆ ಬೇರೆ ಗೋಲ್ಸ್ಗೆ ಬೇರೆ ಬೇರೆ ಟೆಕ್ನಿಕ್ಸ್ ಇರಲ್ಲ. ನಾನು ಹೇಳಿರುವಂಥ ಈ ಮೆಥಡ್ನ ಫಾಲೋ ಮಾಡಿ, ಬಟ್ ನಿಮ್ಮ ಗೋಲ್ನ ನಿಮ್ಮ ತಲೆಯಲ್ಲಿ ಇಟ್ಕೊಳ್ಳಿ. ಬಿ ಕ್ಲಿಯರ್ ವಾಟ್ ಯು ವಾಂಟ್ ಅಂತ. ಆ್ಯಂಡ್ ಆಲ್ಸೋ ನಾನು ಅಬ್ಸರ್ವ್ ಮಾಡಿರೋ ಹಾಗೆ ನೀವು ಅಟ್ ಎ ಟೈಮ್ ಒಂದು ಗೋಲ್ನ ಮ್ಯಾನಿಫೆಸ್ಟ್ ಮಾಡೋಕ್ಕೆ ಟ್ರೈ ಮಾಡಿದಾಗ ನಿಮಗೆ ಫಾಸ್ಟರ್ ರಿಸಲ್ಟ್ ಸಿಗುತ್ತೆ. ನಿಮಗೆ ಅದು ಬೇಕು, ಇದು ಬೇಕು, ಇದು ಬೇಕು ಅಂತ ಎಲ್ಲ ಅಟ್ ಎ ಟೈಮ್ ಮ್ಯಾನಿಫೆಸ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಇಟ್ ಕ್ರಿಯೇಟ್ಸ್ ಅ ಲಾಟ್ ಆಫ್ ಕನ್ಫ್ಯೂಷನ್. ಸೊ ಅದ್ರ ಬದಲು ಅಟ್ ಎ ಟೈಮ್ ಒಂದು ಗೋಲ್ ಮೇಲೆ ಮಾತ್ರ ಫೋಕಸ್ ಮಾಡಿ, ಅದ್ರ ಮೇಲೆ ಮಾತ್ರ ನಿಮ್ಮ ಅಷ್ಟು ಫೋಕಸ್, ಅಷ್ಟು ಎನರ್ಜಿ, ಅಷ್ಟು ಟೈಮ್ನ ಇನ್ವೆಸ್ಟ್ ಮಾಡಿ. ಸೊ ರಿಸಲ್ಟ್ಸ್ ಬೇಗ ಸಿಗುತ್ತೆ. ಆ್ಯಂಡ್ ಒಂದೊಂದೇ ಗೋಲ್ನ ಚೆಕ್ ಆಫ್ ಮಾಡ್ತಾ ಹೋಗಿ ನಿಮ್ಮ ಕಾನ್ಫಿಡೆನ್ಸು ಇನ್ಕ್ರೀಸ್ ಆಗುತ್ತೆ. ಆ್ಯಂಡ್ ಆಲ್ಸೋ ನಿಮ್ಮ ನಂಬಿಕೆನೂ ಜಾಸ್ತಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಲವ್. ಐ ವಿಲ್ ಸಿ ಯು in the next video. Bye.